ಜನ್ಮದ ನಂಟು ಬ್ರಹ್ಮ ಗಂಟು ಬ್ರಹ್ಮ ಗಂಟು. ಎಲ್ರು ನನ್ನನ್ನು ಹೇಗೆ ನೋಡ್ತಾರೆ ನೋಡಿ ಅಮ್ಮ. ಇದೆಲ್ಲ ಕೊನೆ ಕಾಣೋದಕ್ಕೆ ಒಂದು ಉಪಾಯ ಇದೆ. ನರಸಿಂಹನ ಹತ್ರ ಹೋಗಿ ಮಾವ ನಾನು ಮಾಡಿದ ತಪ್ಪಾಯ್ತು ಅಂತ ಕಾಲಿಗೆ ಬಿದ್ಬಿಡು. ಅವನ್ ಕ್ಷಮಿಸಿದ್ರೆ ಇಡೀ ಊರು ಕ್ಷಮಿಸಿದ ಹಾಗೆ. ಮಾವ, ಸ್ನೇಹಿತನ ಮಗಳು ಅಂತ ಮನೆ ತುಂಬಿಸ್ಕೊಂಡಿದ್ದಕ್ಕೆ ಬಹಳ ಒಳ್ಳೆ ಮರ್ಯಾದೆ ಕೊಟ್ಟಿದ್ಯಾ ನನಗೆ. ನನ್ನ ಮನೆ ಮರ್ಯಾದೆ ಮುಕ್ಕಾಗಿ ಹೋಯ್ತು ನಿನ್ನಿಂದ. ಹೋಗು. ಎಲ್ಲಿಗೆ ಹೊರಟಿದ್ದೀರಾ ನೀವು? ಅಪ್ಶಕುನ ಹೊರಟಾಗಿ ಎಲ್ಲಿಂತ ಕೇಳ್ತಾರಾ? ಸಾರಿ ಲಕ್ಕಿ ಅವರೇ, ಇಷ್ಟೆಲ್ಲ ಬಟ್ಟೆ ಒಟ್ಟಿಗೆ ಪ್ಯಾಕ್ ಮಾಡ್ಕೋತಿದ್ರಿ ಅಂತ ನಾವು ಗಾಬರಿಲಿ ಕೇಳಿದೆ. ನಾನು ಎಲ್ಲದು ಹೋಗ್ತೀನಿ, ನಿನಗೆ ಯಾಕೆ? ನೀವು ಎಲ್ಲಿರ್ತೀರೋ ನಾನು ಅಲ್ಲೇ ಇರ್ತೀನಿ. ನೀವಿಲ್ದೆ ನಾನು ಹೇಗಿರೋದು? ಅದು ಕೇಳ್ತಾ ಇರೋದು ತೊಲ್ಗು ನಿನ್ ತವ್ರ ಮನೆಗೆ ಅಂತ. ಅದೊಂದು ಮಾತು ಬಿಟ್ಟು ಬೇರೆ ಏನಾದರೂ ಹೇಳಿ, ಮಾಡ್ತೀನಿ. ಹಾಗಾದ್ರೆ ಒಂದು ಕೆಲಸ ಮಾಡು, ನಮ್ಮ ಮನೆಯಿಂದ ಬಾವಿ ಇದೆಯಲ್ಲ ಅಲ್ಲಿ ಬಿದ್ದೋಗ್ಬಿಡು. ಮನೆಗೆ ಬಂದಿನ್ನು 3 ದಿನ ಆಗ್ಲಿಲ್ಲ, ನನ್ನ ಗಂಡನ ತಲೆ ತಗ್ಸೋ ಹಾಗೆ ಮಾಡಿದ್ಲು. ಕೈ ಮುಗ್ದು ನಿಲ್ಲೋ ಹಾಗೆ ಮಾಡಿದ್ಲು ಬೇರೆ ಊರಿನವ್ರ ಮುಂದೆ. ಸ್ನೇಹಿತನ ಮಗಳನ್ನೇ ಮನೆ ತುಂಬಿಸ್ಕೊಂಡಿದ್ದೀನಿ ಅನ್ನೋ ಹೀಗಿತ್ತು ನನ್ನ ಗಂಡನ್ಗೆ. ಅದು ಕೊಚ್ಕೊಂಡು ಹೋಯ್ತು. ಇನ್ಯಾಕ್ ಬೇಕು ಇವಳು ನಮ್ಮ ಮನೆಗೆ? ನೀವೇ ಇಟ್ಕೊಳ್ಳಿ, ಇಲ್ಲ ಬಿದ್ದು ಸಾಯ್ಲಿ. ನಾನು ನಿಮ್ಮ ಮಗಳನ್ನ ಬಿಟ್ಟು ಹೋಗ್ತಾ ಇರ್ತೀನಿ ಅಷ್ಟೇ. ಹಾಗೆಲ್ಲ ಮಾಡ್ಬಿಡಿ. ನಮ್ಮ ಹುಡುಗಿ ಗೊತ್ತಿಲ್ಲ ತಪ್ಪು ಮಾಡ್ಬಿಟ್ಟಿದ್ದಾಳೆ. ಗೊತ್ತಿದ್ದೋ ಗೊತ್ತಿಲ್ದೇನೋ ಮಾಡಿರೋ ತಪ್ಪು ತಪ್ಪೆ. ನಿಮ್ಮ ಅಪ್ಪನಿಗೆ ತಕ್ಕನಾದ ಮಗಳೇನೆ ನೀನು. ಅವ್ರು ಬದುಕಿರೋವರೆಗೂ ಯಾರೊಬ್ರು ನಮ್ಮ ಕಡೆ ಬೆಟ್ಟು ಮಾಡಿ ತೋರಿಸ್ತಿರ್ಲಿಲ್ಲ. ಮದುವೆ ಆಗೋ 3 ದಿವಸಕ್ಕೆ ನಾವ್ ಇಂಥ ಮಾತೆಲ್ಲ ಕೇಳೋ ಅಂತ ತಂದ್ಬಿಟ್ಟಲ್ಲ. ಲೋ ದತ್ತ, ಅಮ್ಮ ಏನು ಇದು? ಜೀವನ ಪೂರ್ತಿ ಇದೇ ಆಯ್ತಲ್ಲ ನಿಂದು. ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಆದೆ. ಈಗಲಾದರೂ ಸಿಟ್ಟು ರೋಷ ಬಂದು ಫಸ್ಟ್ ಬರ್ತೀಯ ಅಂತ ಅನ್ಕೊಂಡಿದ್ದೆ. ನಾನೇನು ಮಾಡ್ಲಮ್ಮ? ಏನು ಮಾಡಲಿ ಅಂದರೆ ಸಾಧನೆ ಮಾಡೋ. ಯಾರ್ಯಾರ ಹಣೆಯಲ್ಲಿ ಏನು ಬರ್ದಿರುತ್ತೋ ಅದೇ ಅಲ್ವಾ ಆಗೋದು. ನಾಚಿಕೆ ಆಗಲ್ಲ? ಹಣೆ ಬರ ಅಂತೀಯ? ವಯಸ್ಸಾಗಿರೋ ನಾನೇ ಹಾಗೆ ಮಾತಾಡಲ್ಲ, ವಯಸ್ಸು ಹುಡುಗ ನೀನು ಹಣೆ ಬರ ಅಂತೀಯಲ್ಲ. ನೀನು ಹುಟ್ಟು ನೋಡ್ಕೊ, ಹೋಗಿ ಸ್ನಾನ ಮಾಡ್ಬಿಟ್ಟು ಬಾ, ತಟ್ಟೆ ಇಡ್ತೀನಿ. ಬಾಯ್ಲಿ ಬಾ. ನೋಡು, ಅದು ಕಬಡ್ಡಿ, ಒಂದು ಕ್ರೀಡೆ. 7 ಜನರ ವಿರುದ್ಧ ಒಬ್ಬನೇ ಸೆಣಸ್ತಾ ಇರ್ತಾನೆ. ಅವರಷ್ಟು ಜನ ಅವನ ಕಾಲು ಹಿಡಿದು ಮಣ್ಣು ಮುಕ್ಕಿಸ್ತಾನೆ ಇರ್ತಾರೆ. ಆದರೆ ಅವನು ಗೆದ್ದೇ ಗೆಲ್ಲಬೇಕು ಅಂತ ಗೆಲ್ಲೋ ಪ್ರಯತ್ನ ಮಾಡ್ತಾನೇ ಇರ್ತಾನೆ. ಗಡಿ ಮುಟ್ತಾನೆ, ಗೆಲ್ತಾನೆ. ಇದೊಂದು ಆಟ. ಇದನ್ನ ನಿನ್ನ ಜೀವನದಲ್ಲಿ ಕೂಡ ಬಳಸಬೇಕಮ್ಮ. ಹಾಗಾದ್ರೆ ಬಿಡು, ಇಡೀ ಪ್ರಪಂಚದಲ್ಲಿ ಎಲ್ಲರೂ ನೀ ಮಾಡಿದ ತಪ್ಪು ಅಂತ ಹೇಳ್ತಾ ಇದ್ರು, ಅವರೆಲ್ಲರಿಗೂ ನಾನು ಮಾಡಿದ್ದು ಸರಿ ಅಂತ ಕೂಗಿ ಹೇಳುವಂತ ನಂಬಿಕೆ ನಿನಗಿರ್ಬೇಕು. ಆರಂಭದಲ್ಲಿ ಅವರು ತಪ್ಪು ಅಂತ ಹೇಳ್ಬೋದು, ಅವಮಾನ ಮಾಡ್ಬೋದು, ಚಿಮಾರಿ ಹಾಕ್ಬೋದು. ಆದರೆ ನೀನು ನಂಬಿಕೆ ಬಿಡಬಾರದು. 4 ದಿನ ಹೋದ್ಮೇಲೆ ಎಲ್ಲರೂ ಅದಕ್ಕೆ ತಲೆ ಬಾಗ್ತಾರೆ. ನಿನಗೆ ಗೊತ್ತಾ, ಸತ್ಯ ಮತ್ತು ಒಳ್ಳೆತನ ಯಾವಾಗಲೂ ಒಂಟಿಯಾಗೇ ಇರೋದು. ಅದಕ್ಕೆ ಜೊತೆಗಾರರೇ ಇಲ್ಲ. ಮಾವ, ನೀವು ನನಗೆ ಎಷ್ಟು ಧೈರ್ಯ ತುಂಬ್ತಾ ಇದ್ದೀರಾ. ನೀವು ಹೀಗೆ ನನ್ನ ಜೊತೆಗೆ ನಿಲ್ತೀರಾ ಅಂತ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ಇವತ್ತು ನನ್ನ ತಪ್ಪು ಏನು ಅನ್ನೋದು ನನಗೆ ಅರ್ಥ ಆಗಿದೆ. ನಾಳೆ ಇಡೀ ಕುಟುಂಬಕ್ಕೆ ಅರ್ಥ ಆಗುತ್ತೆ, ಇಡೀ ಊರಿಗೆ ಅರ್ಥ ಆಗುತ್ತೆ. ತಾಳ್ಮೆ ಕಳ್ಕೊಬೇಡ ಮಗಳೇ. ಆಯಿತು ಮಾವ, ನೀವು ಹೇಳ್ಕೊಟ್ಟಿರೋ ಈ ಪಾಠನ ನಾನು ಯಾವತ್ತೂ ಮರೆಯೋದಿಲ್ಲ.
ಆಹಾ ಅಲಂಕಾರದ ಪುಟ್ಸ್ವಾಮಿ ಕನ್ನಡಿ ಮುಂದೆ ನಿಂತ್ಕೊಂಡು ಓಡಾಡ್ತಿದ್ದಾನೆ. ಏನು ಹೀರೋ ಅನ್ಕೊಂಡ್ಬಿಟ್ಟಿದ್ದಾನೆ. ಇವನ್ ಹೀರೋಗಿರಿ ಏನಿದ್ರು ಕನ್ನಡಿ ಮುಂದೆನೆ. ಉತ್ತರನ್ ಪೌರುಷ ಒಲೆ ಮುಂದೆ ಅನ್ನೋ ಹಾಗೆ. ಕಬಡ್ಡಿ ಅಕ್ಕಾಡಕ್ಕಿಳಿದ್ರೆ ಮಣ್ಣು ಮುಕ್ತಾನೆ. ಸರಿಯಾಗಿ ವಿಚಾರಿಸ್ಕೋಬೇಕು ಇವನನ್ನ. ಥ್ಯಾಂಕ್ಸ್ ರೀ. ಪಿಂಕಿ ಅವರೇ, ನೀವು ಈ ಥರ ಸೇವೆ ಮಾಡಿದ್ರೆ ನನಗೆ ಮುಜುಗರ ಅನಿಸುತ್ತೆ. ಹೆಂಡತಿಯಾಗಿ ನಾನು ಮಾಡಬೇಕಾಗಿರೋ ಕರ್ತವ್ಯನೆಲ್ಲ ಮಾಡ್ತಿದ್ದೀನಿ. ಆದರೆ ನೀವು ಗಂಡ ಆಗಿ ಮಾಡಬೇಕಾಗಿರೋ ಕರ್ತವ್ಯ ಮಾಡ್ತಿಲ್ವಲ್ಲ? ಯಾಕ್ರಿ ಆಗಂತೀರಾ? ಹಾಂ, ಮತ್ತಿನ್ನೇನು, ಕಬಡ್ಡಿಲಿ ಗೆಲ್ತೀರಾ, ಕ್ಯಾಂಪ್ ಅಟೆಂಡ್ ಮಾಡ್ತೀರಾ, ಚೆನ್ನಾಗಿ ಹೋಗ್ತೀರಾ ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ. ಆದರೆ ನೀವು ಆ ಲಕ್ಕಿ ಜೊತೆ ಸೋತ್ಬಿಟ್ಟು ಪರ್ಮನೆಂಟ್ ಆಗಿ ನಂಬರ್ 2 ಅನ್ನೋದನ್ನ ಪ್ರೂವ್ ಮಾಡಿಬಿಟ್ರಿ. ಲಕ್ಕಿ ಗೆದ್ರೂ ನಾನು ಗೆದ್ರೂ ಎಲ್ಲ ಒಂದೇ ಅಲ್ವಾ? ಅದು ಹೇಗ್ರಿ ಒಂದಾಗುತ್ತೆ? ಲಕ್ಕಿ ಚೆನ್ನಾಗಿ ಹೋದ್ರೆ ನನ್ನ ಗಂಡ ಹೋದ ಅನ್ಸುತ್ತಾ? ನಿಮ್ಮ ಗಂಡ ಹೋಗದೆ ಇದ್ರೆ ಏನಂತೆ, ನಮ್ಮನೆಯವರೆಲ್ಲ ಯಾರೋ ಒಬ್ಬ ಹೋಗ್ತಾ ಇದಾರೆ ಅಂತ ಖುಷಿ ಪಡ್ಬೋದಲ್ವಾ? ಅಂದ್ರೆ ಜೀವನ ಪೂರ್ತಿ ನೀವು ನಂಬರ್ 2 ಆಗಿ ಆ ಲಕ್ಕಿಗೆ ಬಾಲ ಆಗಿರ್ಬೇಕು ಅನ್ಕೊಂಡಿದ್ದೀರಾ. ನನ್ನ ಜೀವನದಲ್ಲಿ ನಾನು ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ, ನೀವು ನಂಬರ್ 1 ಆಗಬೇಕು, ನೋಡೋರ್ ಕಣ್ಗೆ ಚುಚ್ಚು ಹಾಕಿ ಬದುಕಬೇಕು ಅಂತ. ಆದ್ರೆ ನನ್ನ ಆಸೆ ಎಲ್ಲ ಹಾಗೆ ಉಳಿಯುತ್ತೆ ಅನ್ಸುತ್ತೆ. ಆ ಲಕ್ಕಿ ಮೇಲಿನ ಮೇಲೆ ಬೆಳಿತಾನೆ ಇದ್ದಾನೆ. ಇನ್ನು ಅವನ ಹೆಂಡತಿ ಈಗಲೇ ಗುಡ್ಡ ತರ ಇದ್ದಾಳೆ. ಈ ಅಹಂಕಾರನ ಸೇರಿದ್ರೆ ಇನ್ನೂ ಬೆಳ್ಕೊಳ್ತಾಳೆ. ಅವಳು ಮುಂದೆ ನಾನ್ ಚಿಕ್ಕವಳಾಗ್ತಿದ್ದೀನಿ. ಪಿಂಕಿ, ನೀನು ಅವಳನ್ನ ಅಡಿಗೆ ಮನೆಗೆ ಬಿಡಬೇಡ, ಎಲ್ಲ ನೀನೇ ಮಾಡು. ನಿನ್ನ ಅಡಿಗೆ ತಿಂದು ತಿಂದು ನಾನು ದಪ್ಪಾಗ್ಬಿಟ್ಟಿದ್ದೀನಿ. ನೀವು ಹೋಗಿ ಬನ್ನಿ ಅತ್ತೆ, ನೀವು ಬರೋ ಅಷ್ಟರಲ್ಲಿ ಎಲ್ಲ ಅಡಿಗೆನೂ ರೆಡಿ ಮಾಡಿರ್ತೀನಿ. ಆಯ್ತಮ್ಮ. ಅಭಿಷೇಕ ಮುಗಿದೋಗತ್ ಕಣೆ, ಬೇಗ ಬಾರೆ. ಅಯ್ಯೋ ನಡೀರಿ, ನಿಂತ್ಕೊಳ್ಳಿ. ಬನ್ನಿ ನಾನು ಹಿಂದೆ. ಗೀತಾ, ದೊಡ್ಡವರು 4 ಮಾತಾಡ್ತಾರೆ, ಅದಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದಲ್ವಾ? ಅಡುಗೆ ಮಾಡಬೇಕು, ಆದರೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹೇಳ್ಕೊಡ್ತೀಯಾ? ಪಿಂಕಿ, ನಿನ್ನೆ ಜ್ಞಾಪಿಸ್ಕೊತಾ ಇದ್ದೆ ಕಣೆ. 100 ವರ್ಷ ಆಯ್ತು ನಿಂಗೆ. 100 ವರ್ಷನೂ ಇಲ್ಲೇ ಇದ್ದು ಅನುಭವಿಸ್ಲಿ ಅಂತನಾ? ಯಾಕೆ ಪಿಂಕಿ, ಏನಾಯ್ತು? ಹೇಗಾದ್ರೂ ಮಾಡಿ ನನ್ನ ಲಕ್ಕಿನ ಮದುವೆ ಆಗ್ತಿದ್ದೆ, ನೀವೇ ತಪ್ಪಿಸಿದ್ದು. ನಿನ್ ಲಕ್ಕಿನ ಮದುವೆ ಮಾಡ್ಕೊಂಡಿದ್ದಿದ್ರೆ ಹೇಗಿರ್ತಿದ್ದೆ ಹೇಳು? ನಾ ಹೇಳ್ತೀನಿ ನೋಡವ್ವ, ಸೊಸಿ ಇಲ್ಲಿ ತನ ಬಂದು ಕರೆಯುತ್ತನ, ನೀನು ಅಲ್ಲಿಗೆ ಹೋಗೋದು ಬೇಡ. ಸೊಸಿ ಖುದ್ದು ಬಂದು ನನ್ನ ಕರೀದಿದ್ರೆ ನಾ ಹೋಗುವಾಕಿನ ಅಲ್ಲ. ನೀವು ಪಪ್ಪ ಜೋಡಿ ಹೋಗಿ ಅಜ್ಜಿನ ಪೂಜೆ ಕರ್ಕೊಂಬರಲ್ಲ. ಇವತ್ತು ಸುಮ್ಮನೆ ಇರ್ತಿ, ಆದರೆ ಯಾವತ್ತಾದ್ರೂ ಅವಕಾಶ ಸಿಕ್ತು ನೋಡಿ, ಆಗಿದ್ದು ನಿಮಗೆ ಕೋಲಾಟ ಬಿಡ್ತನಲ್ಲ ನಿಮಗೆ. ನನ್ನ ತಂದೆ ಮತ್ತು ನಿನ್ನ ಗುರುಗಳ ಇವತ್ತಿನ ಸ್ಥಿತಿಗೆ ಕಾರಣ ಆದವರನ್ನ ಸುಮ್ಮನೆ ಬಿಡೋದು ಬೇಡ. ಹೇಳಿದ್ದೆಲ್ಲ ಅರ್ಥ ಆಗಿದೆ ಅಲ್ವಾ? ಹಾಗಿದ್ರೆ ಈಗಲೇ ಶೇಖರಿ ಮನೆಗೆ ಹೋಗು, ನಾವು ಹೇಳಿದ ಕೆಲಸ ಮಾಡು, ಹೋಗು. ಹೇಳಿ ಮಾವ, ಪರವಾಗಿಲ್ಲ ಹೇಳಿ. ಜಾಜಿಗೆ ಅಲ್ಪಾಯುಷ್ಯ ಕಣೋ. ಲಕ್ಷ್ಮಿ, ಲಕ್ಷ್ಮಿ! ಬಂದೆ. ಏನು? ಅಪ್ಪಂದ ಫೋನು? ಹೌದು, ಅಪ್ಪಂದೇನೆ. ಇವನ್ ನಂಬರು ನಾಟ್ ರೀಚಬಲ್, ನಮ್ಮ ಲಕ್ಷ್ಮಿ ನಂಬರು ಸ್ವಿಚ್ ಆಫ್. ಅಲ್ಲಿಗೆ ಇವರಿಬ್ರು ಊರು ಬಿಟ್ಟು ಹೋಗಿರೋದು ಕನ್ಫರ್ಮ್. ಲಕ್ಷ್ಮಿ ಅವ್ರ ಫೋನು ಚಾನೆಲ್ ಸ್ವಿಚ್ ಆನ್ ಆಗಿತ್ತಂತೆ.
ನಿನಗೆ ಯಾವತ್ತೇ ಯಾವುದೇ ಪ್ರಶ್ನೆ ಹುಟ್ಟಿದ್ರೂ ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಈಗ ಬಾ, ಮನೆಗೆ ಹೋಗೋಣ. ಇಲ್ಲ, ನಾನು ಬರಲ್ಲ. ಇಷ್ಟು ದಿನ ತಿಳ್ಕೊಂಡಿದ್ದೆ ತಪ್ಪು. ಈಗ ನೀನೇನು ಅಂತ ನನಗೆ ಸರಿಯಾಗಿ ಅರ್ಥ ಆಗಿದೆ. ನೋಡಿ ಆಚೆ ಹೋಗೆ. ಈ ಪ್ರಾಡಕ್ಟ್ ಬಗ್ಗೆ ಪ್ರೆಸೆಂಟೇಷನ್ ಮಾಡೋ ಜವಾಬ್ದಾರಿ ನಮ್ಮ ಕಂಪ್ನಿಗೆ ಸೇರಿರೋ ಯಂಗ್ ಆ್ಯಂಡ್ ಟ್ಯಾಲೆಂಟೆಡ್ ಆದಿತ್ಯ ದ ಚಾಂಪ್. ಏನಾಯ್ತು ಚಾಂಪ್? ಸರ್ ಪ್ರೆಸೆಂಟೇಷನ್ ರೆಡಿ ಇತ್ತು. ಫೋಲ್ಡರ್ ಸಿಗ್ತಲ್ಲ ಸರ್? ನಿಮ್ಮ ಮೇಲೆ ತುಂಬ ವಿಶ್ವಾಸ ಇಟ್ಟು ಈ ಜವಾಬ್ದಾರಿ ಕೊಟ್ಟಿದ್ದೆ, ನೀವು ಪ್ರೆಸೆಂಟೇಷನ್ ಮಾಡ್ತೀರಾ ಅಂತ. ಈಗ ಈ ಪ್ರೆಸೆಂಟೇಷನ್ ನಮ್ಮ ಮುಂದೆ ಎಕ್ಸಿಕ್ಯೂಟ್ ಮಾಡೋ ರಿಲಯಬಲ್ ಪರ್ಸನ್ ಅಂದರೆ ಮಿಸ್ ಶನಾಯ. ನಿಂತ್ಕೊಳ್ಳೋಣಮ್ಮ. ನೀ ಇವಾಗೇನಾದ್ರೂ ಹೋದ್ರೆ ಇನ್ಯಾವತ್ತು ನಿಂತಾವ ಮಾತಾಡಕ್ಕಿಲ್ಲ. ಜಪ್ತಿ ಮಾಡಿಕೋ. ನೋಡು, ಅವನು ಇವತ್ತು ಅಪಾಯದಿಂದ ತಪ್ಪಿಸ್ಕೊಂಡು ಬಂದಿರ್ಬೋದು. ನಾನು ಅವನ ಕೈ ರೇಖೆ ನೋಡಿರೋ ಪ್ರಕಾರ ಅವನ ಜೀವನದಲ್ಲಿ ತುಂಬ ಅನುಭವಿಸಿ ಒದ್ದಾಡೋದನ್ನ ನೀನು ನಿನ್ನ ಕಣ್ಣಲ್ಲೇ ನೋಡ್ತೀಯಾ? ನಾಗಿಣಿ, ನಿನ್ನ ಆವಾಸನವನ್ನು ಯಾರಿಂದನೂ ತಡೆಯಕ್ಕಾಗಲ್ಲ. ಹೆಚ್ಚು, ಈಗ ನೀನು ಈ ಭೂಮಿಗೆ ಬರಲೇಬೇಕು. ಬಾ.